ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮೈಸೂರು ದಸರಾ ಹಬ್ಬ ಮೂಲತಃ ಎಲ್ಲಿ ಪ್ರಾರಂಭವಾಯಿತು ಗೊತ್ತೇ? ನೋಡೋಣ ಬನ್ನಿ ಅದರ ಮೂಲ ಸ್ಥಳವನ್ನು. ನಾಡ ಹಬ್ಬವೆಂದೇ ಖ್ಯಾತವಾಗಿರುವ ಮೈಸೂರು ದಸರಾ ಹಬ್ಬ ಮೂಲ ಪ್ರಾರಂಭವಾಗಿರುವುದು ಅದು ಮೈಸೂರಿನ ಒಡೆಯರ ಕಾಲದಲ್ಲಿ ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿಯೇ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಲ್ಲಿ ಪ್ರಾರಂಭವಾಯಿತು. ಅದುವೇ ಈ ಮಹಾನವಮಿ ದಿಬ್ಬವಾಗಿದೆ. ಹಾಗಾಗಿ ಈ ದಿಬ್ಬಕ್ಕೆ ದಸರಾ ದಿಬ್ಬವೆಂದು ಕರೆಯುತ್ತಾರೆ. ಈ ಮಹಾನವಮಿ ದಿಬ್ಬದ ಸ್ಮಾರಕವನ್ನು ನಾವಿಂದು ಬೆಳಗಿಸಬೇಕಾಗಿದೆ. ಈ ದಿಬ್ಬವು ಈ ಹಂಪಿಯ ರಾಜಮನೆತನದ ಆವರಣದಲ್ಲಿದೆ. ಈ ದಿಬ್ಬವು ರಾಜ ಮತ್ತು ಅವರ ಕುಟುಂಬವು ದಸರಾ ಮೆರವಣಿಗೆಯನ್ನು ವೀಕ್ಷಿಸಲು ಆಕರ್ಷಣೆಯ ಕೇಂದ್ರವಾಗಿತ್ತು. ರಾಜ ತನ್ನ ಆನೆಯಿಂದ ರಾಜಮನೆತನದ ಇತರ ಸದಸ್ಯರು ಈ ದಸರಾ ಮೆರವಣಿಗೆಯನ್ನು ವೀಕ್ಷಿಸಲು ಈ ಮಹಾನವಮಿ ದಿಬ್ಬದ ಮೇಲೆ ಸೇರುತ್ತಿದ್ದರು. ಅಂದರೆ ಇದೊಂದು ಕಲ್ಲಿನ ವೇದಿಕೆ ಆಗಿತ್ತು. ಈ ಹಂಪಿ ಅಂದರೆ ಕೇವಲ ಅದೊಂದು ಪ್ರವಾಸಿ ತಾಣವಲ್ಲ, ಅದೊಂದು ಅನುಭವ ಅಂಥೇಳಿ ಹೇಳ್ಬೋದು. ನಿಮಗೆ ಈ ವಿಡಿಯೋದಲ್ಲಿ ಕಾಣುತ್ತಿರುವುದು ವಿಶಾಲವಾದ ಈ ಒಂದು ಕಲ್ಲಿನ ವೇದಿಕೆಯೇ ಮಹಾನವಮಿ ದಿಬ್ಬವಾಗಿದೆ. ಇದು ಸುಮಾರು 22 ಅಡಿ ಎತ್ತರವಾಗಿದೆ. ಮೇಲಿನ ಭಾಗವು 80 ಅಡಿ ಉದ್ದವಾಗಿದೆ, 80 ಅಡಿ ಅಗಲವಾಗಿದೆ ಮತ್ತು ಚಚ್ಚೌಕಾರವನ್ನು ಒಳಗೊಂಡಿದೆ. ನೀವು ಇದನ್ನು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ವಿಜಯನಗರದ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಕೃಷ್ಣದೇವರಾಯನು ಒರಿಸ್ಸಾವನ್ನು ಅಂದರೆ ಉದಯಗಿರಿಯನ್ನು ಗೆದ್ದು ನಂತರ ಅದರ ಒಂದು ಸವಿನೆನಪಿಗಾಗಿ ಈ ಒಂದು ಮಹಾನವಮಿ ದಿಬ್ಬವನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ಈ ದಿಬ್ಬದ ವರ್ಣನೆಯನ್ನು ದಿಬ್ಬವು ಅಂದರೆ ಹಜಾರ ರಾಮಸ್ವಾಮಿ ದೇವಾಲಯದಂತೆಯೇ ಅನೇಕ ಕೆತ್ತನೆಯ ಹಂತಗಳಿಂದ ಕೂಡಿದೆ. ಅಂದ್ರೆ ಆ ದೇವಾಲಯದ ಸುತ್ತಮುತ್ತಲಿನ ಗೋಡೆಗಳ ಮೇಲೆ ಯಾವ ರೀತಿಯಾಗಿ ಕೆತ್ತನೆಗಳನ್ನು ಕೆತ್ತಿರುತ್ತಾರೆಯೋ ಅದೇ ರೀತಿಯಾಗಿ ಈ ಒಂದು ದಿಬ್ಬದ ಸುತ್ತಲೂ ಕಟ್ಟೆಯ ವೇದಿಕೆಯಲ್ಲಿ, ಕಲ್ಲಿನ ವೇದಿಕೆಯಲ್ಲಿ ಒಂದೊಂದು ಹಂತದಲ್ಲೂ ಆಶ್ಚರ್ಯಕರವಾಗಿರ್ತಕ್ಕಂಥ ರೀತಿಯಲ್ಲಿ ಒಬ್ಬು ಚಿತ್ರಗಳನ್ನು ಕೊರೆಯಲ್ಪಟ್ಟಿವೆ. ಅವು ಆನೆಗಳು, ಕುದುರೆಗಳು, ಸೈನಿಕರು, ಆಮೇಲೆ ವ್ಯಾಪಾರಿಗಳು, ಆನಂತರ ನೃತ್ಯಗಾರರು ಹಾಗೂ ಅನೇಕ ಪೌರಾಣಿಕ ಚಿತ್ರಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ವೇದಿಕೆಯ ದಕ್ಷಿಣ ಭಾಗದಲ್ಲಿ ಒಂದು ಆಸನದಲ್ಲಿ ಕುಳಿತಿರುವ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿ ಬಾಗಿ ನಮಸ್ಕರಿಸುವ ಚಿತ್ರವನ್ನು ನಾವು ಕಾಣಬಹುದಾಗಿದೆ. ಮತ್ತೊಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿರ್ತಕ್ಕಂಥ ಅನ್ಯ ದೇಶದ ರಾಯಭಾರಿಗಳನ್ನು ಈ ವೇದಿಕೆಯಲ್ಲಿ ಚಿತ್ರಿಸಲಾಗಿದೆ. ಈ ವೇದಿಕೆಯ ಮತ್ತೊಂದು ಭಾಗದಲ್ಲಿ ಹೋಳಿ ಹಬ್ಬದ ಅನೇಕ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ದಿಬ್ಬದ ಮೇಲೆ ಅಲಂಕೃತವಾಗಿದ್ದ ಮಂಟಪವನ್ನು ಕಟ್ಟಿಸಿ ಪೂಜೆಯನ್ನು ಮಾಡುವುದು, ಅನಂತರ ದರ್ಬಾರ, ನಾನಾ ಪಂದ್ಯಗಳನ್ನು ಮುಂತಾದ ಕಾರ್ಯಕ್ರಮಗಳನ್ನು ಸಂಭ್ರಮದಿಂದ ಸಡಗರದಿಂದ ಅಲ್ಲಿ ಆಚರಿಸುತ್ತಿದ್ದರಂತೆ. ಈ ದಿಬ್ಬದ ಪಕ್ಕದಲ್ಲಿ ಒಂದು ನೆಲಮಾಳಿಗೆ ಇದೆ. ಇದಕ್ಕೆ ರಹಸ್ಯ ಮಂದಿರ ಅಂಥೇಳಿ ಕರೀತಾ ಇದ್ದರು. ಇಲ್ಲಿ ರಾಜರು ಸೇರಿ ಈ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಅವರು ಇಲ್ಲಿ ಚರ್ಚಿಸುತ್ತಿದ್ದರಂತೆ. ಮತ್ತು ಇಲ್ಲಿಯೇ ಸುಂದರವಾಗಿರ್ತಕ್ಕಂಥ ಮೆಟ್ಟಿಲುಗಳುಳ್ಳ ಒಂದು ಬಾವಿ ಇದೆ. ಒಟ್ಟಿನಲ್ಲಿ ಈ ದಿಬ್ಬವನ್ನು ದಸರಾ ದಿಬ್ಬ ಅಂತ ತಿಳ್ಕೊಂಡು ಕರಿತಾ ಇದ್ದಾರೆ. ಈ ನವರಾತ್ರಿ ಉತ್ಸವಗಳನ್ನು 9 ದಿನಗಳ ಕಾಲದಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಸಡಗರದಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಎಲ್ಲರಿಗೂ ತುಂಬ ಹೃದಯದ
ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ, ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್ಸ್ ಮಾಡಿರಿ ಎಂದು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.